ನಿಂತು ಎಷ್ಟೋ ದಿನ ಆದಮೇಲೆ ಮಾತಾಡಿದ್ಮೇಲೆ ಎಷ್ಟೋ ವರ್ಷಗಳಾದಮೇಲೆ ಮಾತಾಡ್ದಂಗೆ ಆಯ್ತು. ಒಂಥರ ಏನೋ ಖುಷಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗೆ ಅದ್ರಿ? ನಾನಂತೂ ಆರಾಮದಿ ನೋಡ್ರಪ್ಪ, ಫುಲ್ ಖುಷಿನಾಗದೀನಿ ಇವತ್ತು. ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಈ ವಿಡಿಯೋ ಎಡಿಟ್ ಯಾರು ಮಾಡ್ತಾರೋ, ತಮ್ಮನೇಲಿ ಎಲ್ಲಿ ಮಾಡ್ತಾರೋ ಅಂತ ಎಲ್ಲರಿಗೂ ನಿಮ್ಗೆ ಎಷ್ಟೋ ಜನ ಕಮೆಂಟ್ ಹಾಕಕತ್ತೀರಿ. ಎಲ್ಲ ನಾನೇ ಮಾಡಾಕತ್ತೀನಿ ರೀ, ನಾನು ಮಾಡಾಕತ್ತೀನಿ ರೀ. ಆಲ್ಮೋಸ್ಟ್ ಕಲ್ತೀನಿ ರೀ ನಾನು. ಇದು ನೋಡಿರಿ, ಮನೆಯಿಂದ ಕಂಟಿನ್ಯೂಷನ್ ಲಾಗ್ ಆಗಿರ್ತೈತಿ. ಅವತ್ತು ಮೊನ್ನೆ ಅಂಗಡಿ ಕಿತ್ತೇನು ಸೈಡ್ ಇಟ್ಟಿದ್ವಲ್ಲ ರೀ, ವಾಪಸ್ ತಂದು ತೊಗೊಂಬಂದು ಇಲ್ಲಿ ಇಡಾಕ ಎಲ್ಲ ತಯಾರು ನಡೆದದ. ವಿಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡ್ಕೊಂಬರ್ರಿ, ಎಲ್ಲ ಅರ್ಥ ಆಗದ. ಈಗ ನೋಡಿರಿ, ನಾನು ಮಧ್ಯಾಹ್ನ ಬಂದೆ. ಇವಾಗ ಕೂಡ ಮಾತಾಡಿಕೊಂಡಿರಿ. ಈಗ ಆದರೂ ನಮ್ಗಿಂತ ಜಾಸ್ತಿ ಫ್ಲೋರ್ ಮೇಲೆ ಇದ್ದಾರೆ. ಯಾಕಂದ್ರೆ ದಿನ ನಮ್ಮ ಬಾಡಿ ಕಟ್ಟು ಅವ್ರದ್ದು ಜವಾಬ್ದಾರಿ ಅವ್ರ ಅಪ್ಪರಿಗೆ ಆರಾಮಿದ್ರಿ ಸ್ವಲ್ಪ. ಇಲ್ಲಾಂದ್ರೆ ಎರಡು ಅಂಗಡಿ ಅದಾವ ರೀ, ಅಂಗಡಿ ಒಳಗೆ ಅವ್ರ ಅಪ್ಪರ್ ಕುಂದಿರಿದ್ರಿ, ಹೆಂಗೆ ಹುಡುಗ ಮಾಡಿದ್ರಿ ಕೆಲಸ. ಇವಾಗ ನೋಡಿರಿ, ಚಲೋ ಮಾಡೇನ್ರಿ ಸಣ್ಣಗೆ. ಹೆಂಗಂದ್ರೆ ಬಾಗಿಲ ಮುಚ್ಚಿ 5 ಕ್ಯಾಶ್ ಇದು ಡೋರ್ ಓಪನ್ ಮಾಡಿದ್ರೆ ಅಲ್ಲಿ ಮುಂತನ ಹೋಗುತ್ತೆ ರೀ. ಇವು ಡೋರ್ ಅದಾವಲ್ಲ ರೀ, ಹಿಂಗೆ ಓಪನ್ ಮಾಡಿದ್ರೆ ರೋಡಿಗೆ ಹೋಗ್ತಾವೆ. ಈ ಅಂಗಡಿನ ಸ್ವಲ್ಪ ಈ ಕಡೆ ಸರಿಸ್ಕೊಂಡ್ರೆ ಈ ಕಡೆ ಶಟ್ರಿಗೆ ಬಿಡ್ತೈತೆ ರೀ. ಹಾಗಾಗಿ ಏನು ಮಾಡೋಕ್ಕೆ ಬರಲ್ಲ, ನಾ ಹೆಂಗೆ ಮಾಡೋದು ಅಂತ ಅವನು ಟೆನ್ಷನ್ ಮಾಡ್ಕೊಂಡು ಕುಂತಾನೆ ರೀ. ನಾವು ಒಂದು ನಿರ್ಧಾರ ಅಂತ ನಮ್ದು ಹೇಳ್ತೀನಿ ನಿಮಗೇನಂತ ಹೇಳಿ. ಅವ್ನ ಅಂಗಡಿ ಮುಂದೆ ನಮ್ಮ ಅಂಗಡಿ ಐತ್ರಿ, ಮತ್ತು ಈ ಕಡೆ ಅಂಗಡಿ ಇಟ್ಟಿರಿ ನಾವು ಸದ್ಯಕ್ಕೆ. ಅಲ್ಲಿ ಅವನ ಅಂಗಡಿ ಮುಂದೆ ಇಟ್ಟಿದ್ದಿಲ್ಲ ರೀ, ಮತ್ತು ಗಾವ ಆಗಂಗಿಲ್ಲ ಪಾಪ ಅವಂಗೂ. ಅವನಾರು ದುಡ್ಕೊಂಡು ದುಡ್ಡಿಲ್ಲ ಅಂತೇಳಿ ಅವ್ನು ಚಾಲೂ ಮಾಡ್ತೀನಿ ನಾನು ಈಗ ಅಂತಂದ. ನಾನು ಬೆಳಗ್ಗೆ ಚಾಲೂ ಮಾಡಲಿಲ್ಲ ರೀ ಇವತ್ತೊಂದು ಸೂಟಿನ ಹಾಕೈತಿ ರೀ. ಈಗ ಮನ್ಯಾಗ ಕೆಲಸ ಭಾಳ ಅದಾವ ರೀ, ಬಟ್ಟೆ ಒಗಿವು, ಆಮೇಲೆ ನನಗೂ ರೆಸ್ಟ್ ಇಲ್ಲ. ಒಟ್ಟು ಮನೆ ಕೆಲಸ ಭಾಳ ಅದಾವ ರೀ. ಹಾಗಾಗಿ ಸ್ವಲ್ಪ ಮನೆ ಕೆಲಸ ಮಾಡ್ಕೊತೀನಿ ರೀ ನಾನು. ಇಷ್ಟೊತ್ತನ ಇಲ್ಲೇ ಕೂತು ಮಾತಾಡಿದ್ವಿ, ಡಿಸಿಷನ್ ತೊಗೊಂಡ್ವಿ. ಏನು ಡಿಸಿಷನ್ ಅಂತ ಸಂಜೆ ಮುಂದೆ ಹೇಳ್ತೀನಿ ನಿಮ್ಗೆ, ಏನಾಗತ್ತಂತ ತೋರಿಸ್ತೀನಿ. ಇವ್ರು ಹಿಂಗೆ ಅಂಗಡಿ ಹಿಂಗೆ ಇಷ್ಟು ಕಾಂಪ್ಲೆಕ್ಸ್ ರೀ, ಇಷ್ಟು ಕಾಂಪ್ಲೆಕ್ಸ್ ಇವಾಗ ನಾವು ಬಾಡಿಗೆ ಕೊಡೋದು. ಮುಂದ್ಗಡೆ ಇಷ್ಟು ಜಾಗದಾಗ ನಾವು ಇದೀವಿ ರೀ. ಈಗ ಮನೆಗೆ ಹೋಗೋಣ ಸಂಜೆಗೆ. ನಾನು ಪ್ಲ್ಯಾನ್ ಮಾಡಿದ್ರೆ ಅದೇನು ಪ್ಲಾನ್ ಅಂತ ನಿಮಗೆ ಸಂಜೆಗೆ ತೋರಿಸ್ತೀನಿ. ನಮ್ಮ ಫ್ರೆಂಡ್ಸ್ ಹುಡುಗರೆಲ್ಲ ಸೇರ್ಕೊಂಡು ಒಂದು ಐಡಿಯಾ ಮಾಡಿರಿ, ಸಂಜೆಗೆ ತೋರಿಸ್ತೀನಿ ಅಂತ. ಈಗ ಮನೆ ಕಡೆ ಹೋಗೋಣ ಬರ್ರಿ, ಮನೆ ಕೆಲಸ ಮಾಡ್ತೀನಂತ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಹೊರಗಿಂದ ಬಂದೆ. ಹೊರಗಿಂದ ಆ ಥರ ಎಲ್ಲ ಟೆನ್ಷನ್ ಇರ್ತದೆ, ಏನು ಮಾಡಬೇಕು ಬಂದು ಮತ್ತು ಮನೆ ಕೆಲಸ ಅಂತ ಬಿಡಾಡೋಗೋದಿಲ್ಲ ರೀ. ಹೊರಗಿಂದ ಊಟ ಮಾಡ್ರಿ ಅಂತ ನಿಮ್ಗೆ ಎಷ್ಟೋ ಸಲ ನಿಮಗೆ ರಿಪೀಟ್ ಅಂತ ಅನಿಸ್ತಿರ್ಬೋದು. ಆದರೂ ಮನೆಯಾಗ ನನ್ನ ಹೆಂಡತಿ ನಾನು ಅಡುಗೆ ಮಾಡುವಾಗ ಆಕೆ ನೋಡ್ತಿರ್ತಾಳೆ ರೀ. ಆಕೆ ಅಡುಗೆ ಮಾಡ್ತಿರುವಾಗ ನಾನು ನೋಡ್ತಿರ್ತೀನಿಲ್ಲ. ಇದು ಕಲ್ಕೊಂಡಿದ್ರಿ. ಆ್ಯಕ್ಚುಲಿ ನನಗೆ ಈ ಪಲ್ಯ ಯಾವತ್ತೂ ಮಾಡೋಕ್ಕೆ ಬರೋಂಗಿಲ್ಲ. ರೀಸೆಂಟಾಗಿ ಅವಾಗವಾಗ ನನ್ನ ಮೇಡಮ್ ಇದನ್ನು ಮಾಡ್ತಿದ್ದರು, ನೋಡಿ ಕಲ್ಕೊಂಡಿದ್ದೆ. ಈಗ ನೋಡ್ರಿ, ನಾನೀಗ ಹೂಕೋಸೆ ಸಾಂಬಾರು ಅಥವಾ ಪಲ್ಯ ಅನ್ಕೋರಿ ಮಾಡಾಕತ್ತೀನಿ. ಹೆಂಗಾಗಿದೆ ಅಂತ ನೋಡ್ರಿ. ನಾವಿಬ್ಬರು ಗಂಡ ಹೆಂಡತಿ ಯಾವಾಗಲೂ ಹಂಗೆ ರೀ. ನಾ ಏನಾರು ಮಾಡ್ತಿರ್ಬೇಕಾದ್ರೆ, ನಂಗೆ ಗೊತ್ತಿದ್ದೆ ಏನಾರ ಅಡುಗೆ ಮಾಡ್ತಿರ್ಬೇಕಾದ್ರೆ ಆಕೆ ಬಂದು ಕಲ್ಕೊತಿದ್ಲು ರೀ. ಅವಳು ಏನಾರ ಅಡುಗೆ ಮಾಡಾಕತ್ತ, ನಾನು ಡಿಫ್ರೆಂಟಾಗಿ ಏನಾರು ಮಾಡೋವಾಗ ಆಲ್ಮೋಸ್ಟ್ ನಾವು ಅಡುಗೆ ಮಾಡೋದು ಮಧ್ಯಾಹ್ನ 1:30 ಪೌಣೆ 2 ಗಂಟೆಗೆ ಮನೆಗೆ ಬಂದೆ ಅಂದ್ರೆ ಅಡುಗೆ ಜೋರು ಇರ್ತದೆ ಆಕಿದು. ನಾ ಬರ್ದ್ರೊಳಗೆ ಅನ್ನ ಮಾಡಿರ್ತಿದ್ಲು ಒಂದು, ಇಲ್ಲ ರೊಟ್ಟಿ ಮಾಡ್ತಿದ್ಲು ಒಂದು, ಎರಡರಾಗ ಒಂದಾರ ಆಕೆ ಕೆಲಸ ಯಾವಾಗಲೂ ಮಾಡೋದು. ಪಲ್ಯ ಸಾಂಬಾರು ನಾನು ಮಾಡ್ತಿದ್ದೆ. ಹಾಗೆ ಏನಾರ ರೊಟ್ಟಿ ಮಾಡಿರ್ಲಿ ಅದಾಗ ಸಾಂಬಾರು ಅಥವಾ ಪಲ್ಯ ಅಥವಾ ಪಲಾವ್ ಹಾಕಿ ಮಾಡಿರ್ತಿದ್ಲು. ಹಿಂಗೆ ಆಮೇಲೆ ನಾ ಪಲ್ಯ ಮಾಡುವಾಗ ಆಕಿ ನೋಡ್ಕೊಂಡು ಎಷ್ಟೋ ಕಲ್ತಿದ್ದು ಉಂಟು. ಅವಳೇನಾರ ಹೊಸ ಈ ಥರ ಪಲ್ಯ ಮಾಡುವಾಗ ನಾನು ಕಲ್ತಿದ್ದು ಉಂಟು. ಅವಳು ಮಾಡೋ ಪಲ್ಯನ ನಾನು ಇದೊಂದು ಕಲ್ತ್ಕೊಂಡಿದ್ದೆ. ಇದಕ್ಕೆ ಏನಿಲ್ಲ ರೀ, ಶೇಂಗಾ ಕಾಳಿಂದ ಕೊಬ್ಬರಿದು ಮಿಕ್ಸಿ ಹಾಕ್ಕೊಂಡಿದ್ನಿ. ಈ ಥರ ಬಿಸಿನೀರಾಗಿ ಕುದಿಸಿ ತೆಗೆದಿದ್ನಿ. ಇದು ಮಸ್ತ್ ಭಾಳ ಲೈಕ್ ಐತೆ ರೀ. ಫಸ್ಟ್ ಟೈಮ್ ನಾ ಈ ಪಲ್ಯ ಮಾಡಾಕತ್ತೀನಿ. ಆಮೇಲೆ ಮನೇನು ಲಾಸ್ಟ್ ನೋಡಿರ್ಬೇಕು ಅನ್ಸುತ್ತೆ, ನಾ ತರಕಾರಿ ಫ್ರೆಶ್ ತೊಗೊಂಬಂದಿದ್ನಲ್ಲ ರೀ, ಅದ್ರ ಸಂಬಂಧ ಮತ್ತು ಕೆಡ್ತೈತೆ ಅಂತೇಳಿ. ಹಂಗಂದ್ರೆ ಮನೆಯಾಗಿದ್ನಲ್ಲ ರೀ, ಅಂಗಡಿಗೆ ಹೋಗಿ ಬಂದಂದ್ರೆ ಸ್ವಲ್ಪ ಸುಸ್ತಾಗಿರ್ತೈತಿ, ಈ ಥರ ಅಡುಗೆ ಮಾಡೋಕ್ಕಾಗಂಗಿಲ್ಲ. ಮನೆಯಾಗಿದ್ದೀನಿ ಅಂತೇಳಿ ಮತ್ತು ಈ ಮಧ್ಯಾಹ್ನಕ್ಕೆ ಮಾಡ್ಕೊಂಬಿಟ್ರೆ ಮಧ್ಯಾಹ್ನಕ್ಕೆ ಹೋಗ್ತೈತಿ ಮತ್ತು ರಾತ್ರಿ ಊಟಕ್ಕೆ ಆಗ್ತೈತೆ ಅಂಥೇಳಿ ಈ ಪಲ್ಯ ಮಾಡಾಕತ್ತೀನಿ ನೋಡ್ರಿ ನಾನು. ಇದು ಆದರೂ ಭಾರಿ ಬಂತ್ರಿ. ಇದು ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ, ಅವ್ನ ಫೇವ್ರೇಟ್ ಅಂತಲೇ. ನೋಡ್ರಿ, ಗ್ರೇವಿ ರೆಡಿ ಆತ. ಅಡುಗೆ ಅಂತ ಅನ್ನ ಮತ್ತು ಸಾರು ರೆಡಿ ಆಗೈತಿ. ಎರಡು ಹೊತ್ತಿಗೆ ಯಾಗೆಲ್ಲ ಜಾಕ ಮಾಡಿ ಮನೆಯವ್ರಿನ ಕಡೆಯಿಂದ ದೀಪನ ಹಚ್ಚಿನ್ರಿ ದೇವ್ರ ಮುಂದೆ. ಇವತ್ತು ಇಲ್ಲಿ ಕರೆಂಟ್ ಇಲ್ಲರಿ, ಹಗಲಿಲ್ಲ ಕರೆಂಟ್ ಹೋಗೈತಿ. ಯಾವಾಗ ಬರ್ತಾ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಕಸ ಎಲ್ಲ ಐತಿ. ಈಗ ನೀಟ್ ಮಾಡ್ಕೋಬೇಕು. ನಮ್ಮ ಮನೆ ಆಟ ಆಡಕತ್ತ ನೋಡ್ರಿ. ಈಗ ಬಂದವ್ರಿಗಿಂದ ಹೊರಗೆ ಅದಕ್ಕೆ ಲಿಪಿಟಕ್ಕೆ ಹೋಗಲಿಲ್ಲ ರೀ. ಯಾಕಂತಂದ್ರೆ ಇವಾಗ ಬರ್ತಾನಲ್ಲ ರೀ, ಇವು ನೋಡ್ಕೊಳ್ಬೇಕಾಗಿರ್ತೈತಿ. ಎಲ್ಲದಕ್ಕೂ ಎಲ್ಲ ಕಡೆ ಮಾಡ್ಕೊತ ಇರೋಕೆ ನಂಗೆ ಫ್ರೀ ಇರೋಂಗಿಲ್ಲ. ಏನು ಮಾಡತ್ತೀಪ್ಪ? ಆಟ ಆಡಕ್ಕಂತಿ ಸೈಲೆಂಟ್ ಐತೆ ನೋಡ್ರಿ ನಮ್ಮ ಮನೆ.
ನಮ್ಮ ತನು ಮನು ಇದ್ರೆ ಅಂದರೆ ಇಬ್ಬರು ಜೊತೆಗೆ ಗುದ್ದಾಡ್ತಿದ್ರೆ. ಈಗ ಏನೇ ಇದ್ರು ಫೋನಾಗ ಅಷ್ಟೇ ರೀ, ಅವರೆಲ್ಲ ಮಾತಾಡ್ಕೊತಾರೋ. ಆಮೇಲೆ ಈಗ ನೋಡಿರಿ ಮ್ಯಾಂಗೋ ರೀ ಮಸ್ತ್ ಇದ್ದು ರೀ, ಏನೋ ಹೊಸ ನಮ್ಮನೆ ಕೆಂಪು ಭಾಳ ಕಾಣಿದ್ವಿ. ನಮ್ಮ ಮನೆದು ಮ್ಯಾಂಗೋ ಅಂದ್ರೆ ಭಾಳ ಇಷ್ಟ. ಅವ್ನು ತೊಗೊಂಬಂದ್ರಿ ಹೋಲ್ಸೇಲ್ ಒಳಗೆ. ಇದಕ್ಕೇನಂತೀರಿ ಮನೆದು ನೀವು? ರಸಗುಲ್ಲ, ಜಾಮೂನ್ ಅಂತಾರೆ ಒಂದು ಕಡೆ. ಮತ್ತು ಆಮೇಲೆ ಇದು ಯಾವ ಹಣ್ಣು ಬಂದಿತ್ತು? ಡ್ರ್ಯಾಗನ್. ಇದಂದ್ರೆ ಭಾಳ ಇಷ್ಟ ರೀ ಅವ್ನಿಗೆ ಇಷ್ಟ ಆಗಿದ್ದು ತೊಗೊಂಬಂದಿನಿ. ಊಟ ಆಮೇಲೆ ಹೆಚ್ಚಿಕೊಡ್ತೀನಿ ರೀ. ಈಗ ಕೇಳಿದ್ರೆ ಒಲ್ಲೆ ಅಂತಂದ್ರೆ ಅವ ಹೊರಗಡೆ ಅದು ತಿಂದ ಒಲ್ಲೆ ಅಂದ. ಈಗ ನೋಡಿರಿ ಈಗ ಒಂದು ಬಟ್ಟೆ ಅದಾವೆ ರೀ. ಈಗ ಇಷ್ಟೊತ್ತ ನಾವು ಮಿಕ್ಸಿ ಹಾಕಿದ್ದು ಬಾಂಡೆ ಎಲ್ಲ ಹಂಗೆ ಅದಾವೆ. ಮನೆ ನಾನು ಒಂದು 2 ಜೋಡಿ ಅರಿವಿ ಅದಾವೆ ರೀ. ಬಟ್ಟೆ ಹೋಗ್ಕೋಬೇಕು, ಯಾಕಂದ್ರೆ ಇನ್ನಲ್ಲಿ ಬಚ್ಚಲ್ದಾಗ ಇನ್ನೊಂದು 2 ಜೋಡಿ ಅದಾವೆ ಅವ್ನು ಹೋಗ್ಕೋಬೇಕು. ಬರೀ ಕೆಲಸದ ಬೀಜೊಳಗೆ ಅರಿಬೇಕಾಗಿಲ್ಲ ರೀ. ಒಂದೊಂದು ಅರಿವಿ 3 ದಿವಸ 2 ದಿವಸ ತೊಡಾಕತ್ತೀನಿ ನಾನೀಗ. ಹಾಗಾಗಿ ಬಿಸಿಲು ಭಾಳ ಐತ್ರಿ. ಬಟ್ಟೆ ಹೋಗಿಬೇಕು ನೋಡ್ರಿ. ಮನು ಊಟ ಮಾಡೋಣಪ್ಪ. ಊಟ ಮಾಡಿ ಆಮೇಲೆ ಅರಿವಿ ಹೋಗೋದು ಹಾಕ್ತೀನಂತೆ. ರೆಸ್ಟ್ ಮಾಡಿ ಸಂಜೆ ಮುಂದೆ ಅಂಗಡಿ ಕಡೆ ಹೋಗೋಣ. ಅಂಗಡಿ ಕೆಲಸ ನೋಡಿದ್ರಲ್ರಿ ಈಗ ಹಂಗಾಗಿತ್ತು. ಅಲ್ಲಿಗೆ ಒಂದೈತಿ ಸಂಜೆಗೆ ಹೋಗಿ ಒಂದು ಪ್ಲಾನ್ ಮಾಡಿವ್ರಿ. ಆ ಪ್ಲಾನ್ ಪ್ರಕಾರ ಏನೋ ಸ್ಕೆಚಾಗಿ ಮಾಡಾಕತ್ತೀನಿ ರೀ. ಅಲ್ಲೇ ಬಿಟ್ಟಂತೂ ಹೋಗಂಗಿಲ್ಲ, ಅಲ್ಲೇ ಹೆಂಗಾರ ಮಾಡಿ ಇದ್ರೊಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕ್ರಿ. ಆ ಹುಡುಗಂತೂ ಧೈರ್ಯ ಮಾಡಿ ಮಗಲು ಗೋಬಿ ಅಂಗಡಿ ತೆಗ್ದಾನೆ ರೀ. ತೆಗ್ದಂದ್ರೆ ಅವನು ಫುಲ್ ಓಪನ್ ಮಾಡಿ ತೆಗ್ದಿಲ್ಲ ರೀ. ಅಂಗಡಿನ ಅರ್ಧ ಮುಚ್ಕೊಂಡು ಅರ್ಧ ತುಡುಗಿಲಿ ಮಾಡ್ದಂಗೆ ಮಾಡಾಕತ್ತಾನ. ಈಗ ನಾವು ನಮ್ಮ ಅಂಗಡಿಯಲ್ಲಿ ಜಾಗದಾಗ ಎತ್ತಿಟ್ಟಿವಿ. ಸಂಜೆಗೆ ಹೋಗಿ ಒಂದು ಪ್ಲಾನ್ ಮಾಡಿರಿ. ಆ ಪ್ಲಾನ್ ಏನಂತ ತೋರಿಸ್ತೀನಿ ನಿಮ್ಗೆ. ನಮ್ಮ ಮನುಗೆ ಮ್ಯಾಂಗೋ ಅಂದ್ರೆ ಭಾಳ ಇಷ್ಟ ರೀ. ಮ್ಯಾಂಗೋ ಪ್ರಿಯ ಆಯ್ತಾ, ಟೋಟಲಿ ಹಣ್ಣಿನ ಪ್ರಿಯ. ಗಿಳಿ ಆಗಬೇಕಿತ್ತು ಗಿಳಿ. ಈ ಗಿಳಿ ಮರಿ ಹಣ್ಣು ತಿನ್ನತೈತ್ರಿ. ಊಟ ಮಾಡ್ತೀನಿ ಅಂದ್ರೆ ಆ ಕಲರ್ ನೋಡಿ ಪಾಪ ರೆಡ್ ಕಲರ್ ಬರೋದು ತಿನ್ನೋಣ ಅಂತಂದ ತಿನ್ಕೋತ ಹಂಗೆ ಒಂದು 2 ರೀಲ್ಸ್ ಶಾರ್ಟ್ ವಿಡಿಯೋ ಮಾಡಿದ್ರಿ. ಮಾಡಿ ಕ್ಯಾಶ್ ಈಗ ಊಟ ಮಾಡ್ಬೇಕ್ರಿ. ಅನ್ನ ಸಾಂಬಾರು ರೆಡಿ ಅದ. ಬರ್ರಿ ಎಲ್ಲರೂ ಊಟ ಮಾಡೋಣ. ನೀನು ಒಂದು ತ್ಯಾಪಸ್ ಹೋಗ ಹಾಕ್ಕೊಡ್ತೀನಿ. ಅಮ್ಮ ಮಾಡು ಸಾಕು ಬಿಡಪ್ಪ. ಖಾಲಿ ಮಾಡಿದ್ದಿ, ಖಾಲಿ ಮಾಡ್ಕೊಂಬ. ನಿನಗೆ ಅಮ್ಮ 6 ಇಡ್ತೀನಿ, 6 ಇರ್ತೈತೆ. ಆಮೇಲೆ ಊಟ ಮಾಡ್ತಿ. ನಮ್ಮ 6 ಹಾಕಿಡ್ತೀನಿ, ನಾನು ಇನ್ನೊಂದು ಪೇಟ್ ನುಂಗ್ತೀನಿ ಅಂತ ಹಿಂಗೆ ಹಾಕ್ಕೊಡ್ತೀನಿ ರೀ. ಒಂದು ಬಿಡು ಫ್ಲವರ್ ಎಲ್ಲ ತಿನ್ನ ಮಸ್ತಾಗೈತಿ ಸಾರು. ಅಪ್ಪಾಜಿ ಇಷ್ಟೊತ್ತನ ಪೊಲೀಸರು ಬಂದ್ರಪ್ಪ. ಇಲ್ಲೇ ಪೊಲೀಸರು ಮಂದಿನ ಹಾಕ್ತಾರೋ. ಮನೇನು 2-3 ಸಲ ಹೇಳ್ಗಾರ. ಈಗ ಒಟ್ಟು ಅಂಗಡಿ ಹಿಂಗೆ ತೆಗಿ ಏನಾಗತ್ತಾರ. ಅದೇ ಪ್ರಾಬ್ಲಮ್ ಆಗೈತಿ. ಅಂಗಡಿ ಹಿಂಗೆ ತೆಗೆದಂದ್ರೆ ಕಾಣಂಗಿಲ್ಲ ರಸ್ತೆಗೆ ಅಂಗಡಿ. ಈಗ ಆ ಕಡೆಯಿಂದ ಬರ್ಬೇಕು, ಇದು ಈ ಅಂಗಡಿ ಮರಿ ಆಗ್ತೈತಿ. ಈ ಕಡೆ ಬಂದರೆ ಪೊಲೀಸ್ ಚೌಕಿ ಮರಿ ಆಗ್ತೈತಿ. ಅವ್ರೇನಂತಾರೆ ಹಿಂದೆ ಕಿಟ್ಕೊಂಡು ಮಾಡ್ತಾರೆ, ಒಳಗೆ ಮಾಡ್ರಿ ಅಂತಾರೆ. ನಮ್ಗೆ ಒಳಗೆ ಮಾಡಿ ಗಿರಾಕಿ ಬರೋಂಗಿಲ್ಲ. ನೀವೇ ಮಾಡ್ಬೇಕು ಮಾಡಿ. ಈಗ ಇದು ಇಲ್ಲಿ ಗಟ್ರ ಇದಾಗೈತಲ್ಲ, ಇದು ಗಟ್ರ ಲೆವೆಲ್ ಮಾಡ್ಕೊಂಡು ಸ್ವಲ್ಪ ಹಿಂದೆ ತೊಗೋಬೇಕು. 1-2 ಫೂಟ್ರ ಹಿಂದೆ ಅಂದರೆ ಸ್ವಲ್ಪ ಅವ್ರಿಗೆ ಸಮಾಧಾನ ಆಗೈತೆ ಪೊಲೀಸರಿಗೆ. ಯಾಕಂದ್ರೆ ಹೇಳಕತ್ತ ಒಂದು 4 ಸಲ ತಮ್ಮ ಅವ್ರು ಆಗತ್ತೆ. ಈಗ ಆಮೇಲೆ ಗಾಡಿ ಒಂದು ರೋಡಿಗೆ ಹಾಸ್ತಾರಲ್ಲ ಮಂದಿ, ಅದ್ರ ಸಲುವಾಗಿ ಈಗ ವ್ಯವಸ್ಥೆ ಮಾಡಬೇಕು. ಗಟ್ರಕ್ಕೆ ಲೆವೆಲ್ ಮಾಡಿ ಗಾಡಿ ಇರ್ಬೇಕು. ಯಾರು ಮತ್ತು ಗೋಂಡಿ ಗೊತ್ತದಾರ ಈಗ ಏನಿದ್ರೆ ಉಸುಗೆಲ್ಲ ತಗೊಂಡ್ರೆ ಅಂಗಡಿ ಕೆಲ್ಸಕ್ಕೆ ಉಸುಗು ಗಾಳ ಬೇಕಾಗೈತೆ ರೀ. ಗಾಳ ಅಥವಾ ಕಡಿ ಇಲ್ಲಿ ಮನೆ ಕಟ್ಟಾಕತ್ತಾರೆ ರೀ. ಇಂಥಲ್ಲಿ 2-3 ಜಾಗದಾಗ ಕೇಳಿದ್ರಪ್ಪ, ಕೊಡ್ತಾರೆ. ಇಲ್ಲ ಕೇಳಿ ಈಗ ವ್ಯವಸ್ಥೆ ಮಾಡ್ಕೋಬೇಕ್ರಿ. ಹಗಲಿ ಈಗ ಒಂದು 2-3 ಮಂದಿ ಗೋಂಡಿಯರು ಕೇಳಿಸೀನಿ ರೀ ಕೆಲಸದವ್ರಿಗೆ. ಅವ್ರು ಕೆಲಸದವ್ರು ಸಿಗೋದು ಭಾಳ ಕಠಿಣ ರೀ. ಈಗ ದೊಡ್ಡ ಕೆಲಸ ಸಿಗ್ತಾರೆ ರೀ. ಸಣ್ಣ ಕೆಲಸಕ್ಕೆ ಯಾರು ಹ್ಞೂ ಅನ್ನಲ್ಲ ಜಲ್ದಿ. ಆಮೇಲೆ ಬಿಜಿ ಇರ್ತಾರೆ, ಸಡನ್ಲಿ ಬೇಕಂದ್ರೆ ಸಿಗೋದಿಲ್ಲ. ಈಗ ಇಬ್ಬರಿಗೆ ಹೇಳಿವಿ ಸಂಜೆ ಮುಂದೆ ಯಾರು ಬಿಡ್ತಾರೋ ಗೊತ್ತಿಲ್ಲ. ಅಷ್ಟೊಳಗೆ ಮಾಲ್ ಮೆಟ್ರಲ್ ರೆಡಿ ಮಾಡ್ಬೇಕ್ರಿ. ಈಗ ಅದ್ರ ಸಂಬಂಧ ಹೊಂಟೀನಿ ನೋಡ್ರಿ. ಈಗ ನೋಡ್ರಿ ಮಳೆ ಬರೋದ್ರಿ. ಮಧ್ಯಾಹ್ನ ಅಂದ್ರೆ ಸಂಜೆ 4:30-5 ಗಂಟೆ ಆಗೈತೆ ರೀ. ನಮ್ಮ ಅಂಗಡಿ ಕಡೆ ಬಂದಿದ್ದೆ ನಾನು. ಹಗರ್ಕ ಗೋಬಿ ಅಂಗಡಿನೂ ಓಪನ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರದ್ದು ಪರಿಸ್ಥಿತಿ ಭಾಳ ಗಂಭೀರ ಐತಿ. ಮತ್ತು ಮನ್ಯಾಗ ಕುಂತೇನು ಸಂಜಿನೊಳಗೆ ಸಂಜೆ ಮುಂದೆ ಎಲ್ಲರಿಗೂ ಈ ಥರ ಏನಾರ ಬಿಸಿ ಬಜ್ಜಿ ಆಗಲಿ, ಗೋಬಿ ಆಗಲಿ, ನಮ್ಮ ಉತ್ತರ ಕರ್ನಾಟಕ ಮಂದಿ ಗಿರ್ಮಿಟ್ ಆಗಲಿ, ಬಜ್ಜಿ ಆಗಲಿ ತಿನ್ನೋ ರೂಢ ಅಲ್ರಿ. ಹಾಗಾಗಿ ಆ ಹುಡುಗ ಧೈರ್ಯ ಮಾಡಿ ತೆಗ್ದಾನೆ ರೀ. ಯಾಕಂದ್ರೆ ನಮ್ಮ ಕಡೆ ಎಷ್ಟು ಜವಾಬ್ದಾರಿ ನಮ್ಮ ಮೇಲೆ ಎಷ್ಟು ಹೆಚ್ಚಿರ್ತದೋ ಅಷ್ಟು ನಮ್ಗೆ ಧೈರ್ಯ ಬರ್ತದೆ. ಆ ಹುಡುಗನಿಗೆ ಹಂಗದ ರೀ. ಈಗ ಜವಾಬ್ದಾರಿ ಜಾಸ್ತಿ ಅದ ಆ ಹುಡುಗನಿಗೆ. ಹಾಗಾಗಿ ಧೈರ್ಯ ಮಾಡ್ಯಾವ. ಬಾಗಿಲ ಮುಚ್ಕೊಂಡು ತೊಗೊಂಡು ಚಲೋ ಮಾಡ್ಯಾನ ರೀ. ಅವು ನೋಡಿ ನನಗೂ ಒಂದು ಧೈರ್ಯ ಬಂತು. ಏನಾರ ಒಂದು ಮಾಡಬೇಕು. ಮತ್ತು ಅವನು ಮಾಡಾಕತ್ತಾನಲ್ಲ, ನಾನು ಹೆಂಗೆ ಖಾಲಿ ಕುಂದಿರ್ಬೇಕಂತೇಳಿ ನನಗೂ ಒಂದು ಪ್ಲಾನ್ ಬಂತು ರೀ. ಈಗ ಹೆಂಗೆ ಮಾಡ್ಬೇಕು ಏನಿಲ್ಲ ಅಂಥೇಳಿ. ಹಾಗಾಗಿ ನಮ್ಮ ಅಂಗಡಿನ ಅವ್ನ ಅಂಗಡಿ ಮುಂದೆ ಇಟ್ಟಿದ್ವಲ್ಲ ರೀ, ಎತ್ತಿ ಕಡೆ ಸರಿ ಇಟ್ಕೊಂಡಿದ್ದೀವಿ ರೀ. ಈಗ ನಾನು ಒಂದು ಪ್ಲಾನ್ ಮಾಡೀನಿ ರೀ. ಗೋಂಡರಿಗೆ ಅದೆಲ್ಲ ಹೇಳೀನಿ ರೀ. ಸ್ವಲ್ಪ ಅಂಗಡಿಯಿಂದ ತೊಗೋಬೇಕು. ಮತ್ತು ಅವ್ರೇನು ಕಿತ್ಕೊಂಡು ಹೋಗು ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ ರೀ. ಅವಾಗ ನಾನು ಅವನು ಸೇರಿ ನಿನ್ನೆ ಸಂಜೆ ವಾಪಸ್ ಬಂದಾಗ ಅವರು ಸರ್ ಬಂದಿದ್ರು. ಪೊಲೀಸರು ಆ ಕಡೆ ಸರ್ಕಲ್ಗೆ ಬಂದಾಗ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ರೀ. ಸರ್ ಇಲ್ರಿ, ನಾವು ಎಷ್ಟೋ ವರ್ಷದಿಂದ ಮಾಡಾತ್ತೀವಿ, ಕಾಂಪ್ಲೆಕ್ಸ್ ಬಾಡಿಗೆ ಇದ್ದೀವಿ. ಕಾಂಪ್ಲೆಕ್ಸ್ ಒಳಗಡೆ ಇಟ್ಟರೆ ನಮ್ದು ದಂಧ ನಡೆಯಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ಒಳಗೆ ತೊಗೊತೀವಿ ರೀ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಹಾಗಾಗಿ ಅವರು ಆಯ್ತು ಒಳಗೆ ತೊಗೋರಿ, ಆದರೆ ರೋಡಿಗೆಲ್ಲ ಮಂದಿ ನಿಲ್ಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಅವರು ಮತ್ತು ಓಕೆ ಅಂತ ಹೇಳಿದ್ರು. ಅದಕ್ಕೆ
ತಟಾಸ್ತು ಅಂದರು. ನಮಗೂ ಒಂದು ಧೈರ್ಯ ಬಂತು. ಹಾಗಾಗಿ ಅಂಗಡಿ ಹಿಂದೆ ತೊಗೊಂಡು ಆಮೇಲೆ ಅಂಗಡಿನ ತೊಗೋಬೇಕಂತಂದ್ರೆ ನಮ್ಮದು ಎಷ್ಟೋ ಸಲ ನೋಡ್ರಿ ಗಿಟ್ರೆಲ್ಲ ಅಲ್ಲಿ ಭಾಳ ಹೊಲ್ಸಾಟಿತ್ತು. ಹಾಗಾಗಿ ಅದು ನೀಟಾಗಿ ಅಲ್ಲಿ ಒಂದು ಬೆಡ್ ಹಾಕೋಬೇಕು, ಕಾಂಕ್ರೀಟ್ ಹಾಕ್ಕೊಂಡು ಅದ್ರ ಮೇಲೆ ಅಂಗಡಿ ಇಟ್ಕೋಬೇಕಂಥೇಳಿ ನಿರ್ಧಾರ ಮಾಡಿ ಈಗ ಉಸುಗೋದನ್ನು ತರಕ್ಕೆ ಮಧ್ಯಾಹ್ನ ಸುಡು ಅಡ್ಡಾಡಕತ್ತೀನಿ ರೀ. ನೀವು ಇಷ್ಟೊತ್ತನ ನೋಡಿರಲ್ಲ ಗೋಂಡಿಯರ್ನ ಮತ್ತು ಆಮೇಲೆ ಈ ಥರ ಉಸುಗು ಕಡಿ ಅಥವಾ ಗಾಳ ಅಂತಾರಲ್ರಿ ಆ ಥರ ಹುಡ್ಕಾಕತ್ತಿದ್ವಿ. ಅಡ್ಡಾಡಿ ಬಂದು ಸಂಜೆಗೆ ಏನೋ ಒಂದು ಮಾಡ್ಬೇಕಂತ ಕುಂತೀವ್ರಿ. ನೋಡ್ಬೇಕು ಅವ್ರು ಯಾವಾಗ ಬರ್ತಾರೆ ಏನೋ ಒಂದು ಇಬ್ಬರಿಗೆ ಹೇಳೀನಿ. ಈಗ ಇಲ್ಲೇ ಒಬ್ರು ಮೇಸ್ತ್ರಿ ಕರ್ಕೊಂಬಂದಿದ್ವಿ. ಅವರು ಎಷ್ಟು ಉಸುಗು ಬೇಕು, ಎಷ್ಟು ಸಿಮೆಂಟ್ ಬೇಕಾಗುತ್ತೆ, ಯಾವ ಥರ ಮಾಡ್ಬೇಕಂತ ನೋಡಿಕೊಂಡು ಎಷ್ಟು ಬೇಕಂತ ಹೇಳಾಕತ್ತಿದ್ರು. ಅಲ್ಲಿ ಬಂದಲ್ರಿ ಅವರ ಮೇಸ್ತ್ರಿ ಅವರು. ಈ ನಮ್ಮ ಫ್ರೆಂಡ್ ಸತೀಶ್ ಅಂತೇಳಿ ನಮ್ಮ ಏನೇನು ಬೇಕೆಲ್ಲ ಅವ್ರ ಬಾಯಿಂದ ಕೇಳ್ಕೊಂಡು ನಾವೀಗ ತರಾಗ ರೆಡಿ ಆದೀವಿ ರೀ. ಇವರು ಮೇಸ್ತ್ರಿ ಏನು ಮಾಡಿದ್ರೆ ಅಂದರೆ ನೋಡ್ಕೊಂಡು ಹೋದ್ರು ಓಕೆ ಅಂಥೇಳಿ ಮನೆಗೆ ಹೋಗಿ ವಾಪಸ್ ಬರಲೇ ಇಲ್ಲ ರೀ. ಮತ್ತು ಎಮರ್ಜೆನ್ಸಿ ಆಲ್ರೆಡಿ ಟೈಮ್ 9 ಗಂಟೆ ಆಗಿತ್ತು. ಅವಾಗ ಮೇಸ್ತ್ರಿ ಹುಡುಕಾಟ ಮತ್ತೆ ಚಲೋ ಆಯ್ತು ನಮ್ಮದು. ಈಗ ನಮ್ಮ ಅಂಗಡಿ ಬಂದ್ ಮಾಡಿನಲ್ರಿ, ಸ್ವಲ್ಪ ಮಳೆ ಆಗಿತ್ತು. ಹೊರಗಡೆ ಏನಾದ್ರು ತಿನ್ನೋಣ ಅಂತ ಬಂದಿದ್ವಿ. ಇಲ್ಲೇ ಬಿಸಿ ಕಟ್ಲೆಟ್ ಮಾಡಾತಿದ್ರಿ ನಮ್ಮ ಅಂಗಡಿ ಮಗ್ಲ. ಗೋಬಿ ಕಟ್ಲೆಟ್ ತಿನ್ನಾಕತ್ತೀವಿ ರೀ ತಂದೆ ಮಗನ ಸ್ನ್ಯಾಕ್ಸ್. ಈಗ ನೆಕ್ಸ್ಟ್ ಅಂಗಡಿ ಕೆಲಸ ಮಾಡಿಸ್ಬೇಕು ರೀ. ಮನು ಸ್ಕೂಲಿಗೆ ಹೋಗಿ ಬಂದಾನ್ರಿ ಈಗ. ಹಾಂ ಅಲ್ಲೇ ರೀ ಚಲೋ ಬಿಸಿ ಐತಿ ಕಟ್ಲೆಟ್, ಮಸ್ತ್ ಐತಿ. ಮಾಡಿ ತೆಗ್ದಾನ್ರಿ ಇವತ್ತು. ದಿನ ಪೊಲೀಸರು ಬಂದ್ರೆ ಬರಲಿ ನೋಡೋಣ ನಾನು ಏನಾಗುತ್ತೆ. ಹಂಗೆ ಹಂಚ್ಕೊಂಡು ಕುಂತ್ರೆ ಕೆಲಸ ಆಗಂಗಿಲ್ಲ ಅಂತ ಬಾಡಿ ಕಟ್ಟಬೇಕಲ್ರಿ. ತೊಗೊಂಡು ಹಬ್ಬ ಅಂದ್ರೆ ಹಿಂದೆ ತೊಗೊಂತೀವಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರತ್ತ ಅಂತೇಳಿ ಚಾಲು ಮಾಡ್ಯಾನ್ರಿ. ಇವ್ ನೋಡಿ ನಾವು ಇವತ್ತು ಧೈರ್ಯ ಮಾಡಿ ಅಂಗಡಿನ ಶಿಫ್ಟ್ ಮಾಡಾಕತ್ತೀವಿ. ಕೆಲಸ ನಮ್ಗೆ ನಡ್ಸಾಕತ್ತೀವಿ. ಕೆಲಸ ಹೆಂಗಾಗತ್ತಿ ನಿಮ್ಗೆ ಆಮೇಲೆ ತೋರಿಸ್ತೇನೆ ರೀ. ಇನ್ನೂ ಚಲೋ ಆಗಿಲ್ಲ ನಮ್ಮ ಕೆಲಸ. ಹ್ಞೂ ಅನ್ಕೊಂಡು ಹೋಗ್ರಿ. ನೀವು ಎಷ್ಟೋ ಜನ ಹೇಳಿರಿ ಮತ್ತು ಬೇರೆ ಕಡೆ ಶಿಫ್ಟ್ ಆದ್ರೆ ಮತ್ತೆ ಗಿರಾಕಿದು ವಜ್ಜಾಗುತ್ತೆ. ಆಮೇಲೆ ಗೊತ್ತಿದ್ದೈತಲ್ರಿ ಎಲ್ಲ ಹುಡ್ಕೊಂಡು ಬರತ್ತಾರ ಅಂತ ಹೇಳಿರಿ. ಮಳೆ ಆಗೈತೆ ನೋಡ್ರಿ ಇವತ್ತು, ಮಸ್ತ್ ಮಳೆ ಆದಾಗ. ಮತ್ತು ಮನೆ ಕೆಲಸ ಮಾಡಿದ್ರು ಬಟ್ಟೆ ಒಗಿವು, ಬಟ್ಟೆನ ಆರೋಲ್ರಿ. ಬಟ್ಟೆ ಒಗಿದು ಬಾಣೆ ತೊಳೆದು ಮನೆ ಕ್ಲೀನ್ ಮಾಡೋದು ಕೆಲವೊಂದು ಕೆಲಸ ಇದ್ದು ಅವನ್ನ ಮಾಡ್ಕೊಂಡೆ ರೀ. ಮತ್ತು ಉಸುಗು ಕಡೆ ಸಿಮೆಂಟ್ ಒಳಗೆಲ್ಲ ಅರೇಂಜ್ಮೆಂಟ್ ಮಾಡೋದು ಆತ್ರಿ. ದೊಡ್ಡ ಮನೆ ಕಟ್ಟಿಸಂಗೆ ಆತ್ರಿ. ದೊಡ್ಡ ಮನೆ ಕೆಲಸಕ್ಕೆಲ್ಲ ಸಿಗ್ತಾರೆ ಗೋಂಡಿಯಾರು. ಈ ಸಣ್ಣ ಪುಟ್ಟ ಕೆಲಸಕ್ಕೆ ಸಿಗೋದಿಲ್ಲ, ಭಾಳ ಕಾಡಿಸ್ತಾರೆ. ಅದು ಸಣ್ಣ ಕೆಲಸ ಇರೋದಿಲ್ಲ. ಬಂದು ನೋಡ್ತೀನಿ ಅಂತ ಹೇಳ್ತಾರೆ. ಈಗ ಮಧ್ಯಾಹ್ನದಾಗ ಇಬ್ಬರಿಗೆ ಹೇಳೇನ್ರಿ, ಯಾರು ಬರ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ. ಸಂಜೆಗೆ 8 ಗಂಟೆಗೆ ಬರ್ತೀವಿ ಅಂತ ಯಾರು ಹಗಲಿ ದೌಡ್ ಹಾಕಿದ್ರೆ ಅದು ತುದಾಡ್ಬಿಡ್ತಾರೆ. ಇಲ್ಲಿ ಈ ಸಿಗಡಿ ಗಿಡ ತೊಗೊಂಡು ಹೊಡಿತಿರ್ತಾರೆ. ರಾತ್ರಿ ಹಾಕಿ ಹೋಗ್ಬಿಟ್ರೆ ಮುಂಜಾನೆ ಅಂತ ಉಣದೈತಿ. ಮುಂಜಾನೆ ಬಂದು ಅಂಗಡಿ ಚಲೋ ಮಾಡೋದು ಅಂತ ನನ್ನ ಪ್ಲಾನ್. ಇಲ್ಲಿ ನೋಡ್ರಿ ಮೇಸ್ತ್ರಿ ಹೇಳ್ದಂಗೆ ನಾವಿಲ್ಲಿ ಈ ಕಡೆ ಮಾಲ್ ಮೆಟ್ರಲ್ಲು ಹುಡ್ಕಾಡ್ಕೊಂಡು ಒಂದೇ ಕಡೆನ ಎಲ್ಲ ಸಿಕ್ತು. ಅದು ಹೆಂಗೆ ಸಿಕ್ತು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ಹೇಳಿದಾರೆ ನೋಡ್ರಿ ಇವರಿಷ್ಟರು. ಈ ಕಡೆ ಇದು ಇಷ್ಟು ಗಾಳ ರೀ, ಉಸುಗಿನ ಗಾಳ ಮನೆ ಕಟ್ಟಾಕಿದ್ರಲ್ಲೇ ಓದಿತ್ತದು. ಗಾಳ ಅಂದ್ರೆ ಕೆಲವೊಂದು ಕಡೆ ಹೊಯ್ಗೆ ಅಂತಾರೆ, ಉಸುಗು ಅಂತಾರೆ. ಉಸುಗು ಸಣ್ಣಸವಾಗಿ ಬಂದಿರ್ತಲ್ರಿ ಇದು ಗಾಳ ಕಾಂಕ್ರೀಟ್ ಹಾಕಕ್ಕೆ. ಅದು ರೀ ಅದನ್ನು ಇಲ್ಲಿ ತುಂಬಿಸಿಡಾಗ್ತದೆ ನೋಡ್ರಿ ತಮ್ಮಗಳ. ನೋಡ್ರಿ ಯಾರಾಗಲಿ ಅಣ್ಣನಾಗಲಿ ತಮ್ಮನಾಗಲಿ ಸಂಬಂಧಿಕರಾಗಲಿ ಕಷ್ಟ ಕಾಲದೊಳಗೆ ಯಾರು ಆಗ್ತಾರೋ ಅವರ ನಮ್ಗೆ ಸಂಬಂಧಿಕರಿಗಿಂತ ಜಾಸ್ತಿ ಆಗ್ತಾರೋ. ನಮ್ಗೆ ಕಷ್ಟ ಕಾಲ ಆಗದಿರೋರು ಸಂಬಂಧಿಕರಾದ್ರೇನು ಉಪಯೋಗ ಇಲ್ಲ. ಸಂಬಂಧಿಕರಂದ್ರೂ ಕೂಡ ಸಂಬಂಧಿಕರಂತ ಆ ಶಬ್ದ ಅವ್ರಿಗೆ ಉಪಯೋಗ ಮಾಡೋಕ್ಕಾಗಂಗಿಲ್ಲ ನಾವು. ಯಾಕಂದರೆ ಅಂಥವತ್ನಾಗ ಆಗೋದು ಆಲ್ಮೋಸ್ಟ್ ನಾನು ನೋಡ್ದಂಗೆ ಸ್ನೇಹಿತರು ಆಗ್ತಾರೋದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯನ ಐತಿ. ಇನ್ನು ಸಂಬಂಧಕ್ಕೆ ಲೇಟ್ ಮಾಡ್ಬೋದು, ನನ್ನ ಸ್ನೇಹಿತರು ಲೇಟ್ ಮಾಡೋಂಗಿಲ್ಲ, ಆಟೋಮೆಟಿಕ್ ಬಂದು ಹೆಲ್ಪ್ ಮಾಡ್ತಾರೆ. ಅದೇ ಥರ ನನ್ನ ಜೀವನದಾಗ ಇವತ್ತು ಆತ್ರಿ. ಒಂದೇ ಒಂದು ಮಾತು ಹಿಂಗಪ್ಪ ಮೆಥಡ್ ಸಿಗತ್ತಿಲ್ಲ, ಆಮೇಲೆ ಉಸಿಗೆಲ್ಲಿ ಸಿಗತ್ತಿಲ್ಲ, ಸಿಮೆಂಟ್ ಎಲ್ಲಿ ಸಿಗುತ್ತಿಲ್ಲ ಅಂತೇಳಿ ಒಂದೇ ಒಂದು ಮಾತು ಹೇಳಿದ ತಕ್ಷಣ ಈಗ ನಮ್ಮ ದೋಸ್ತರೆಲ್ಲರೂ ಸೇರಿಕೊಂಡು ಉಸುಗು ಸಿಮೆಂಟ್ ಎಲ್ಲ ಒಂದೇ ಕಡೆ ರೆಡಿ ಮಾಡಿದ್ರಿ. ಅದು ವಿತಿನ್ ಹಾಫ್ ಆ್ಯನ್ ಅವರ್ನಾಗ ಎಲ್ಲ ರೀ ಸಿಮೆಂಟು ಉಸುಗು ಮತ್ತು ಟಮ್ ಹೇರ್ಕೊಂಡೋಗಿ ಎಲ್ಲನೂ ಒಂದೇ ಟೈಮಲ್ಲೇ ರೆಡಿ ಮಾಡಿದರು. ಸಪೋಸ್ ನಾ ಹೇಳಿದ ಕಡೆ ಮಧ್ಯಾಹ್ನ ನೋಡಿದ್ರಲ್ಲ ನೀವು ಆ ವಿಡಿಯೋ ಒಳಗೆ, ನಾ ಹೇಳಿದ ಕಡೆ ಆ ಉಸುಗು ಕೊಡ್ತೇನೆ ಅಂದರೂ ಕೂಡ ನನಗೆ ಒಬ್ಬನಿಗೆ ತುಂಬ್ಕೊಂಡು ಹೇರ್ಕೊಂಬಾರ್ದು ಹಾಕಿದ್ದಿಲ್ಲ ರೀ. 2 ಕೈಗೂ 4 ಕೈಗೂ ಭಾಳ ಫರಕ್ ಆಗೈತಿ. ಅವು ಸಣ್ಣ ಪುಟ್ಟ ಕೆಲಸಗಳು ನೋಡೋಕೆ ಸಣ್ಣ ಪುಟ್ಟ ಅನಿಸೋ ಕೆಲಸಗಳು ಪ್ರತಿಯೊಂದು ಬೇಕಲ್ರಿ, ಹೆವಿ ಇರ್ತದೆ. ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿದ್ರಿ ಇವ್ರ ಬಗ್ಗೆ. ಎಷ್ಟು ಹೇಳಿದ್ರೆ ಕಡಿಮೆ ನನಗೆ. ಚೊಕ್ಕ ನಾವು ಟಮ್ ಮಾಡಿದ್ಬಿಟ್ಟು ಅಂಗಡಿಗೆ ಹೊಂಟಿವಿ. ನೀವು ನೋಡ್ರಿ ಎಲ್ಲರೂ ಹಂಗೆ ನಿಮ್ಗೆ ಹೆಲ್ಪ್ ನಮ್ಮ ಸಂಬಂಧ ತಮ್ಮಗಳು ನೋಡ್ರಿ ಎಷ್ಟು ಕಷ್ಟಪಡತ್ತಾರೆ, ಹೆಲ್ಪ್ ಮಾಡಕತ್ತಾರೆ. ಎಲ್ಲ ಇವ್ರು ಮುಚ್ಕೊಂಡಾಗ ನಮ್ಮ ಮುಚ್ಕೊಂಡೆ ಬಾಯಿಸ್ರಿ ಇವ್ರೆ. ಆಮೇಲೆ ಹೆಲ್ಪ್ ಮಾಡತ್ತಾರು. ಗಾಳ ಕಡೆಗೆ ಮೇಸ್ತ್ರಿ ಸತಿಗೆ ಸಿಮೆಂಟ್ ಒಂದೇ ಕಡೆ ಎಲ್ಲ ತೊಗೊಂಡು ಹೊಂಟೀವಿ ರೀ. ಯಾಕಂದ್ರೆ ಕಾಲಾಗ ಭಾಳ ಹೊಲಸಾಗಿತ್ತು. ಅನ್ಕೊಂಡು ಭಾಳ ಜನ ಐತ್ರಿ ಅದು ಮಾಡ್ಬೇಕಂತ ಹೇಳಿ ಇವತ್ತು ಕಾಲ ಕೂಡಿ ಬಂದೈತೆ ರೀ. ಒಬ್ಬನಿಗೆ ಏನಾಗುತ್ತೆ ಹಂಗಾಗಿ ಎಲ್ಲರನ್ನೂ ಕರ್ಕೊಂಡ್ಬಂದೀನಿ ರೀ. ಇಲ್ಲಿ ಗಾಳ ತೊಗೊಂಡಿವಿ ರೀ. ಕಡಿ ಉಸುಗೆಲ್ಲ ತೊಗೊಂಡೋಗಿ ಹಾಕ್ತೀವಿ ರೀ. ಸ್ವಲ್ಪ ಅಂಗಡಿ ನಾನು ಹಿಂದೆ ತೊಗೊಳೋದೈತಿ. ಈಗ ನೋಡ್ರಿ ಎಲ್ಲನೂ ಉಸುಗು ಸಿಮೆಂಟು ಎಲ್ಲ ಆಟೋದೊಳಗೆ ಹೇರ್ಕೊಂಡು ಬಂದ್ವಿ ನಾವು.
ಹಿರ್ಕೊಂಡು ಬಂದಮೇಲೆ ಮತ್ತು ಬೇರೆ ಗೋಂಡರಿಗೆ ಕನೆಕ್ಟ್ ಮಾಡಿ ಭಾಳ ಕಷ್ಟ ಆತ್ರಿ ಅಲ್ಲಿ. ಒಂದು ತಾಸೊಳಗೆ ನಾವು ಗೋಂಡಿಗಳನ್ನ ಹುಡುಕ್ಬೇಕಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ. ನೋಡೋಕೆ ಇಷ್ಟ ಕೆಲಸ ಆಯ್ತು ಅಂತಂದ್ರೂ ಯಾವ ಕೆಲಸ ಯಾರು ಮಾಡಬೇಕು ಅವ್ರು ಮಾಡಿದ್ರನ್ನ ಚಂದ ಅದು. ಅವನಿಗೆಲ್ಲ ಕಾಂಟ್ಯಾಕ್ಟ್ ಇದ್ರಿ ರೀ ಪಾಪ ಒಳ್ಳೆ ಹುಡುಗರು ಬಂದರು. ಆ ಟೈಮ್ದಾಗ ಅವ್ರು ವಿಡಿಯೋ ಬರೋಕೆ ಇಷ್ಟ ಇಲ್ಲ ಅಂತಂದ್ರೆ ಅವ್ರದ್ದೇನು ನಮ್ಮ ಕೈ ಹಿಡಕ್ಕೆ ಹೋಗಿಲ್ಲ. ಆಮೇಲೆ ನಾವು ಇದ್ರೊಳಗೆ ಆಲ್ರೆಡಿ ನುರಿತ ವಿದ್ಯಾರ್ಥಿಗಳು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡಿ ಬಂದಿದ್ರೆ ನಾನು ಇಂಥ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ. ನಾವು ಈ ಥರ ಗುಂಡಿ ಕೆಲಸಕ್ಕೆಲ್ಲ ಕೈಯಾಗಿ ಲೇಬರಾಗಿ ಹೋಗಿದ್ದು ರೂಢಿ ಇತ್ತು. ಆಮೇಲೆ ನಾವು ಸ್ವಲ್ಪ ಕೈ ಹಾಕಿದ್ವಿ ನೋಡ್ರಿ. ಇಂತೂ ನಮ್ಮ ಅಂಗಡಿ ಜಾಗ ರೆಡಿ ಆಕತ್ರಿ. ಇದು ನಾವೀಗ 3ರಿಂದ 4 ಫುಟ್ ಒಳಗೆ ಬಂದೀವಿ ರೀ. ಈ ಅಂಗಡಿ ನಮ್ಮ ಸೆಟ್ರಸ್ ಅದಲ್ಲ ರೀ, ಇದನ್ನು ಬಿಟ್ಟು ಮುಂದ್ಗಡೆ 5 ಫುಟ್ ದಾಟಿ ರೋಡ್ ಹತ್ತಿರ ನಮ್ಮ ಅಂಗಡಿ ಇತ್ತು. ನಿಮಗೆ ನಾಳೆ ನಾನು ಬೆಳಕಿನ ತೋರಿಸ್ತೀನಿ ಎಷ್ಟು ದೂರ ಮುಂದಿತ್ತು ಅಂತೇಳಿ. ಅಷ್ಟಿತ್ತು. ಹಿಂದ್ಗಡೆ ಹೋಗ್ಬೇಕಂದ್ರೆ ಅಂಗಡಿ ಎತ್ತಿ ಹಿಂದಿರ್ಬೇಕಂತಂದ್ರೆ ಇದೆಲ್ಲ ಐತಲ್ಲ ರೀ, ಕಾಂಕ್ರೀಟ್ ಹಾಕಿವಲ್ಲ, ಇದೆಲ್ಲ ತೆಗ್ಗು ದಿಬ್ಬ ನೀರು ಹೋಗಿ ಆಮೇಲೆ ಇಲಿ ಹೆಗ್ಗಣಗಳೆಲ್ಲ ಸೇರಿ ಗುದ್ದು ಮಾಡಿ ತೆಗ್ಗು ಮಾಡಿ ಒಂಥರ ಲೆವೆಲ್ ಇರಲಿಲ್ಲ ರೀ, ಅದು ಸರಿಯಾಗಿ ಎತ್ತಿರಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಈ ಜಾಗನ ಲೆವೆಲ್ ಮಾಡೋಕ್ಕಂತೇಳಿ ನಾವು 1 ಚೀಲ ಸಿಮೆಂಟ್ ಹೋಗೋದಂತ ಅಂದ್ಕೊಂಡಿದ್ವಿ. ಅದು ಲಾಸ್ಟಿಗೆ 2.5 ಚೀಲ ಸಿಮೆಂಟ್ ಹೋಯ್ತು. ಆಮೇಲೆ ಆಟೋದಾಗ ತೊಗೊಂಬಂದು ನಾವು ಯಾವುದೂ ಸಾಕಾಗಲಿಲ್ಲ ರೀ ಅದು ಉಸುಗು ಮತ್ತು ಸಿಮೆಂಟ್. ಮತ್ತು ಒಂದು ಅರ್ಧ ಚೀಲ ಸಿಮೆಂಟ್ ಬೇರೆ ಕಡೆ ಇಸ್ಕೊಂಬಂದು ಆಮೇಲೆ ಉಸುಗು ಮತ್ತೊಂದು ಸಲ ನಮ್ಮ ಸ್ಕೂಟಿಗಳಲ್ಲೇ ತೊಗೊಂಡು ಅಡ್ಜಸ್ಟ್ ಮಾಡಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿದ್ರು ಹುಡುಗರು ಆ ಟೈಮ್ದೊಳಗೆ. ಐನ್ ಟೈಮ್ ಅಂತೀವಿ ನಮ್ಮ ಕಡೆ ಇಲ್ಲಿ ನಮ್ಮ ಸೈಡ್. ಐನ್ ಟೈಮ್ನಾದಾಗ ನೆನೆಸ್ಬೇಕು ರೀ, ಯಾವತ್ತೂ ನೆನಪಿನಾಗ ಇರ್ತಾರೆ ಅವರು. ಅವ್ರ ಕಡೆಯಿಂದ ಮಾಡೋಕೆ ಅವರು ಈ ಕೆಲಸ ಎಲ್ಲ ಗೊತ್ತಿಲ್ಲ ರೀ. ಲೇಬರ್ಗಳು ಹುಡುಕೊಟ್ರೆ ಮಾಲ್ ಮೆಟಲ್ ತಂದು ಕೊಡ್ತಾರೆ, ಅವ್ರ ಕಡೆನೇ ಮಾಡಿಸೋದು ಅಂತ ಮತ್ತು ಅದನ್ನು ಗೋರ್ ಅನಿಸುತ್ತೆ. ಹಾಗಾಗಿ ನನಗೆ ಎಷ್ಟು ಗೊತ್ತಿತ್ತೋ ನಾನು ಅಷ್ಟು ಹೆಲ್ಪ್ ಮಾಡ್ಕೊಂಡೆ ರೀ. ಫಿನಿಶಿಂಗ್ ಎಲ್ಲ ಅವರು ಕೊಟ್ಟರು. ಈ ಥರ ಕಾಂಕ್ರೀಟ್ ಆಗೈತೆ ನೋಡ್ರಿ, ಅದು ಯಾವ ಥರ ಬಂತು ಏನು ಅಂತೇಳಿ ಬೆಳಗ್ಗೆ ನಿಮಗೆ ಗೊತ್ತಾಗ್ತೈತಿ. ನೋಡೋಕೆ ಇಷ್ಟ ಕಾಣಿಸ್ತೈತಿ, ಇದರಿಂದ ಇಷ್ಟೆಲ್ಲ ಶ್ರಮ ಆಯ್ತು ನೋಡ್ರಿ. ಅವ್ರ ಗುಂಡಿಗಳು ಹುಡ್ಕೋದೇನು, ಈ ಉಸು ಹುಡ್ಕೊಂಬರೋದೇನು, ಅಷ್ಟೊತ್ತಿನಾಗ ಸಿಮೆಂಟ್ ತರೋದೇನು, ಆಮೇಲೆ ನಮ್ಮ ಮನೆಯೊಬ್ಬನೂ ಸಂಭಾಳಿಸ್ಬೇಕು. ಎಲ್ಲಿ ಹೊಂಟಿ ಪಾಪ ಏನು ತರ್ತಾರೆ, ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ ಕೇಳತ್ತಿದ್ದ. ಹೀಗೆಲ್ಲ ಐತ್ರಿ. ಇದ್ರ ಸಲುವಾಗಿ ನಾನು ನಿನ್ನೆ ಏನೇ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ವೀಡಿಯೋಸ್ಗಳು ನನ್ನ ಕಡೆ ಇದ್ದು, ಬಟ್ ಎಡಿಟಿಂಗ್ ಮಾಡೋದೆಲ್ಲ ತಲೆ ಕೆಟ್ಟೋಗುತ್ತೆ. ಹಾಗಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟ್ ನಂದು ಹೆಂಗಾರ ಮಾಡಿ ಅಂಗಡಿನ ಚಲೋ ಮಾಡಬೇಕಾಗಿತ್ತು. ಯಾಕಂದ್ರೆ ಅಂಗಡಿ ಬಂದಿಟ್ಟಿದ್ವಲ್ಲ ರೀ ನಿನ್ನೆ. ಇದನ್ನೆಲ್ಲ ರೆಡಿ ಮಾಡಿ ಬೆಳಗ್ಗೆ ಬಂದಿದ್ರ ಮೇಲೆ ಅಂಗಡಿ ಕುಂದಿರ್ಸ್ಬೇಕು. ಈಗ ರಾತ್ರಿ ಹಗಲಿ ಮಾಡಿದ್ರೆ ತುಳಿದಾಡಿ ಬಿಡ್ತಾರೆ ರೀ. ಅಲ್ಲಿ ಬಾಜು ಒಂದು ಪಾನ್ಪಟ್ಟಿ ಅಂಗಡಿ ಅದ ರೀ. ಪಾನ್ಪಟ್ಟಿ ಅಂಗಡಿ ಅಂದ್ರೆ ಸಿಗರೇಟೆಲ್ಲ ಮಾರ್ತಾರಲ್ಲ ರೀ ಅವರು ಸಿಗರೇಟ್ ತೊಗೊಂಡು ಅಲ್ಲಿ ಕುಂತು ಬಿಡ್ತಾರೆ, ತುಳಿದಾಡಿ ಬಿಡ್ತಾರೆ ಅಂತೇಳಿ ಹೊಟ್ಟೆ ಬೇನೆ ನನಗೆ. ಅದಕ್ಕೆ ರಾತ್ರಿನ ಮುಗಿಸ್ಬಿಟ್ರೆ ಬೆಳಗ್ಗಿನವರೆಗೆ ಸಿಮೆಂಟ್ ಎಲ್ಲ ಬಿಕ್ಕೋತೈತಿ, ಗಟ್ಟಾಕೈತಿ. ಬೆಳಗ್ಗೆ ಬಂದು ನಾವು ಅಂಗಡಿ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ನನ್ನ ಆಸೆ ಆಗಿತ್ತು. ಅದು ಹಂಗೆ ಆತ್ರಿ. ಮತ್ತು ಆ ಟೈಮ್ದಾಗ ಸ್ವಲ್ಪ ಚಾಗೆ ಅದು ಸಿಗಂಗಿಲ್ಲ. ಜೀರಾಗಿರ ತರಿಸಿದೆ, ಜೀರಾಗಿರ ಕುಡಿದ್ವಿ. ರಾತ್ರಿ ಅವ್ರು ಯಾರು ಊಟ ಮಾಡಕ್ಕೆ ಹೋಗ್ರಪ್ಪ ಅಂತಂದ್ರೆ ಊಟ ಮಾಡೋಕ್ಕೂ ಬರಲಿಲ್ಲ. ಟೈಮ್ ಆಲ್ರೆಡಿ 10:30 ಆಗಿತ್ತು. ಹೋಗೋರೆಲ್ಲ ಅವರು ಟಮ್ದವ್ರು ಮನ್ಯಾಗ ಫೋನ್ ಹಚ್ಚಕತ್ರಿ. ಎಲ್ಲ ಹುಡುಗರು ಹೋಗಿಬಿಟ್ರು. ಲಾಸ್ಟಿಗೆ ಏನೈತ್ರಿ, ಅವರು ಕೆಲಸ ಮಾಡೋ ಹುಡುಗರು ಮತ್ತು ಆಮೇಲೆ ಇಲ್ಲಿ ಕೂತಾರೆ ನೋಡ್ರಿ ನಮ್ಮ ಸತೀಶ್ ಅವರು. ಈ ತಮ್ಮನ ಕಡೆಯಿಂದನೇ ಎಲ್ಲ ಕೆಲಸ ಹಾಕಿದ್ರಿ ನಮ್ಮದು. ಇವ್ನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರಿ ಕಡಿಮೆನ. ಈಗ 11 ತನಕ ಆಗ್ಬೋದು ರೀ ಇದು. ನೋಡ್ರಿ ನಾಳೆ ಸ್ಟಾರ್ಟ್ ತಮ್ಮ ಹೆಂಗೆ ಮಾಡೋಣ ಹೇಳ, ಎಲ್ಲ ಸದಸ್ಯ ಮೇಲೆ ಡಿಪೆಂಡ್. ಹೆಂಗಂತ ಹಂಗೆ ಚಲೋ ಮಾಡೋಣ ಬೇಡ ಮುಂಜಾನೆ. ಓಕೆ ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಮುಂಜಾನೆ ನೋಡ್ರಿ ರೀ ಚಲೋ ಮಾಡ್ತಿಲ್ಲ ಗೊತ್ತಿಲ್ಲ ಹಂಗಂತೆ. ಕೆಲಸ ಮುಗಿಯಾಗತ್ತೈತೆ ರೀ ಈಗಿನ. ನೋಡಿರಿ ಫಿನಿಶಿಂಗ್ ಇಷ್ಟ ಆಯ್ತು. ಇದು ಒಂದು 2.5 ಚೀಲ ಸಿಮೆಂಟ್ ಹೋಗೈತಿ, ಒಂದು ಅರ್ಧ ಗಾಡಿ ಗಾಳಿ ಹೋಗೈತಿ ರೀ. ನೋಡೋಕೆ ಎಷ್ಟು ಕಾಣ್ತೈತಿ, 4 ಒಂದು 6 ಐತಿನ ಇದೆ. ಸೈಜ್ ಎಷ್ಟೈತಪ್ಪ? 8 ಐತು ಆ ರೂಮ್ ಅದು. 4-8 ಐತಿ. ಇಷ್ಟ ಆಯ್ತು ನೋಡಿರಿ. ಈ ಕೆಲಸನ 8 ಚಲೋ ಮಾಡೀವಿ. ಅದು ಪುಣೆ 11 ಆಯ್ತು. ಈಗ ಇನ್ನು ಒಳಗೆ ಬೆಳಗ್ಗೆ ಕ್ಲೀನ್ ಮಾಡ್ಬೇಕು. ಅಂಗಡಿ ನೋಡ್ರಿ ಈ ಕಡೆ ತಂದು ಮಗ್ಲು ಇಟ್ಟಿವಿ, ಇದನ್ನ ಈ ಕಡೆ ಇಡ್ಬೇಕು. ಇದಕ್ಕೆಲ್ಲ ಹಿಂದೆ ದೊಡ್ಡ ಥ್ಯಾಂಕ್ಸ್ ನಮ್ಮ ತಮ್ಮ ಈಗ ಬಂದು ತಮ್ಮ ಕೈ ಜೋಡಿಸ್ಲಿಕ್ಕಂದ್ರೆ ಇಷ್ಟೆಲ್ಲ ಕೆಲಸ ಹಾಕಿದ್ದಿಲ್ಲ ರೀ. ನಾನು ಲೇಜಿ ಮಾಡ್ಕೊಂಡಿದ್ದೆ. ತಡಿ ಹೋಗತ್ತೆ ನೋಡ್ರಿ. ನೋಡಕ್ಕೆ ಎಷ್ಟು ಈಟ ಸಣ್ಣ ಕೆಲಸ ಅಂತ ಅನ್ಸುತ್ತೆ. ಇದರಿಂದ ಎಷ್ಟೆಲ್ಲ ಶ್ರಮ ಪಟ್ಟಿವಿ ನಾವು. ಒಂದೇ ಒಂದು ತಾಸೊಳಗೆಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಇದನ್ನ ಇಷ್ಟೆಲ್ಲ ಮಾಡ್ಬೇಕಂತಂದ್ರೆ 12 ಆಯ್ತು. ಚಡ್ಡಿ ಹರಿದೋತು ಅಂತಲೇ ಹೇಳ್ಬೋದು. ನಾನು ಒಬ್ಬನ ಕಡೆಯಿಂದ ಮಾತ್ರ ಸಾಧ್ಯನೇ ಆಗ್ತಿದ್ದಿಲ್ಲ ರೀ. ಬಂದಂಥ ಎಲ್ಲ ನಮ್ಮ ತಮ್ಮಂದ್ರಿಗೂ ನನಗಿಂತ ಸಣ್ಣವ್ರು ಅದಾರ ಇಷ್ಟರು. ಏನಿಲ್ಲ ಅವ್ರದ ನಮ್ಮ ಸಂಬಂಧ ಏನಿಲ್ಲ, ಕ್ಲಾಸ್ಮೇಟ್ ಅಲ್ಲ ಏನೂ ಅಲ್ಲ, ದಿನ ಚಹಾ ಕುಡಿಯೋಕೆ ಬರೋರು. ಹಿಂಗೆ ಒಂದು ಫ್ರೆಂಡ್ಶಿಪ್ ನಡೆದೈತೆ ನಮ್ಮದು 1 ವರ್ಷದಿಂದ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ತಮ್ಮಂದ್ರಿಗೂ. ಈ ಕೆಲಸ ಇಷ್ಟಕ್ಕೆ ಮುಗಿತ್ರಿ ಅಂದ್ರೆ ನನಗೆ ಬೆಳಗ್ಗೆ ಬಂದು ಅಂಗಡಿ ಚಲೋ ಮಾಡೋಕೆ ಅನುಕೂಲ ಆಯ್ತು. ನನಗಿಂತ ಜಾಸ್ತಿ ಅವ್ರಿಗೆ ಭಾಳ ಮಿಸ್ ಮಾಡ್ಕೊಂಡಿದ್ರು ಅಂಗಡಿನವ್ರು. ಚಲೋ ಮಾಡೋಣ, ಯಾಕೆ ಬಂದ್ ಮಾಡ್ತೀವಿ, ಚಲೋ ಮಾಡೋಣ, ಅದ್ರಾಗೇನು ದೊಡ್ಡ ಆಗದೈತಿ, ಒಳಗೆ ಇಟ್ಕೊಂಡು ಚಲೋ ಬರೋಗೆರೆಗೆ ಬರ್ತಾರೆ. ನಿನ್ನೇನು ಹೊಸ ಅಂಗಡಿ ಅಲ್ಲ, ಆಲ್ರೆಡಿ ನಿನ್ನ ಸ್ಟಾರ್ಟ್ ಮಾಡಿ 8-9 ವರ್ಷ ಆಯ್ತು. ಹುಡ್ಕೊಂಡು ಬರ್ತಾರೆ ಚಾನ ಅಂತ ಹೇಳಿ ಅವರು ಹುಮ್ಮಸ್ ಕೊಟ್ಟರು.
ಈ ಥರ ಒಂದು ಸಪೋರ್ಟ್ ಇರ್ಬೇಕು ರೀ. ನಾವೆಲ್ಲ ಗೊತ್ತಿಲ್ಲದೆ ಊರಾಗ ಬಂದು ಬದುಕ್ತೀವಿ ಅಂದ್ರೆ ಈ ಥರ ಸಪೋರ್ಟ್ ಸಿಕ್ಕಾಗ ನಮಗೂ ಬದುಕೋಕ್ಕೂ ಖುಷಿ ಆಗುತ್ತೆ, ಕೆಲಸ ಮಾಡೋಕ್ಕೂ ಒಂದು ಹುಮ್ಮಸ್ಸು ಬರ್ತೈತಿ. ಈ ಥರ ಅವ್ರ ಹಿಂದೆ ಬರದೇ ಇರಲಿ, ಮುಂದೆ ನಡೆಯೋಣ ನಾವು ಇರ್ತೀವಿ ಅಂದ್ರೆ ಸಾಕು. ಅದೆಷ್ಟೋ ನನಗೆ ಅದು ಹೇಳಕ್ಕೆ ಬರಾಕತ್ತಲ್ಲ ರೀ, ಅಷ್ಟು ಖುಷಿ ಆಯ್ತು. ಒಂದು ಬೆಂಬಲ ಅನ್ನೋದು ಒಂದು ಹಿಂದೆ ಇರಬೇಕು. ನಮ್ಮ ಸ್ವಂತ ಕಳ್ಳು ಬೀಳ ಅಂತಮ್ಗಳು ಇರ್ಲಿಕ್ಕಂದ್ರೆ ನತ್ತ ದೇವ್ರ ಆ ರೂಪದೊಳಗೆ ಕಳಿಸ್ಕೊಡ್ತಾನಂತ್ರಿ. ಒಳ್ಳೆಯವರಿಗೆ ಒಳ್ಳೇದಾಗುತ್ತಂತ ನೀವು ಕಮೆಂಟ್ ಮೂಲಕ ಭಾಳ ಜನ ತಿಳಿಸಿರಿ. ಅದೇ ಥರ ನನ್ನ ಜೀವನ ಆಯ್ತು, ಭಾಳ ಅಂದ್ರೆ ಭಾಳ ಖುಷಿನ ಆಯ್ತು. ಸರಿಪ್ಪ 8 ಐತಿ ರೂಮ್ ಅದು 4 ಐತಿ. ಇಷ್ಟ ಆಯ್ತು ನೋಡಿರಿ. ಈ ಕೆಲಸನ 8ಕ್ಕೆ ಚಲೋ ಮಾಡೀವಿ, ಅದು ಪುಣೆ 11 ಆಯ್ತು. ಈಗ ಇನ್ನು ಒಳಗೆ ಬೆಳಗ್ಗೆ ಕ್ಲೀನ್ ಮಾಡ್ಬೇಕು. ಅಂಗಡಿ ನೋಡ್ರಿ ಈ ಕಡೆ ತಂದು ಮಗ್ಲು ಇಟ್ಟಿವಿ, ಇದನ್ನ ಈ ಕಡೆ ಇಡ್ಬೇಕು. ಇದಕ್ಕೆಲ್ಲ ಹಿಂದೆ ದೊಡ್ಡ ಥ್ಯಾಂಕ್ಸ್ ನಮ್ಮ ತಮ್ಮ ಈಗ ಬಂದು ತಮ್ಮ ಕೈ ಜೋಡಿಸ್ಲಿಕ್ಕಂದ್ರೆ ಇಷ್ಟೆಲ್ಲ ಕೆಲಸ ಹಾಕಿದ್ದಿಲ್ಲ ರೀ. ನಾನು ಲೇಜಿ ಮಾಡ್ಕೊಂಡಿದ್ದೆ. ತಡಿ ಹೋಗತ್ತೆ ಎಲ್ಲ ಆಯ್ತು ರೀ. ಮನ್ವಿತ್ ಮಕ್ಕೊಂಡ ಮನ್ವಿತನ್ನ ಒಟ್ಟ ಸ್ಕೂಲ್ ಬಿಡಿಸಿಲ್ಲ ರೀ. ನಾನು ಕಂಟಿನ್ಯೂ ಆಗ್ತೀನಿ. ಈಗ ಮತ್ತು ಅಂಗಡಿಯಾಗಿದ್ದರೆ ಹಂಗೆ ಮತ್ತು ನಾನು ಮನೆ ಇಟ್ಕೊಂಡ್ರೆ ಆ ಕಡೆ ಈ ಕಡೆ ಕೆಲಸ ಎಲ್ಲ ಆಟಾಡೋಕೆ ಬಂದಿರ್ತು. ಅಲ್ಲಿ ಹಾಗಾಗಿ ಅದ್ರ ಸಲುವಾಗಿ ಸ್ಕೂಲ್ ಒಟ್ಟ ಬಿಡಿಸಿಲ್ಲ, ಅವನ್ನ ಕಳಿಸಿದ್ದೆ. ಈಗ ನೋಡ್ರಿ ಬಂದು ಎಗ್ರೆಸ್ ಬಾಡಕ್ಕೆ ತಂದಿದ್ರಿ. ಸಂಜೆ ಅವನ್ನ ತಿಂದ್ವಿ. ಜಲ್ದಿನ ಮಕ್ಕೊಂಡು, ಯಾಕಂದ್ರೆ ಇವತ್ತು ಮಧ್ಯಾಹ್ನ ಮಕ್ಕೊಂಡಿದ್ದಿಲ್ಲ ರೀ ಮನ್ವಿತ. ಮಳೆ ಗಾಳಿ ಒಂದು ಈ ಥರ ಥಂಡಿ ಒಂದು ಭಾಳ ಇತ್ತು, ಹಂಗಾಗಿ ದೌಡ್ ಮಕ್ಕೊಂಡ. ಏನಂದ್ರೆ ಇಷ್ಟೋ ದಿನ ಆದಮೇಲೆ ಇವತ್ತು ನನ್ನ ಜೊತೆ ಫೋನ್ಯಾಗ ಮಾತಾಡಿದ್ಲು, ಮನು ಜೊತೆ ಮಾತಾಡ್ತಿದ್ಲು. ಆವಾಗ ಪಪ್ಪ ಏನು ಮಾಡಾಕತ್ತಾರ ಅಂತಂದ್ರೆ ಆವಾಗ ಮನು ತಂದು ಫೋನ್ ನನಗೆ ಕೊಟ್ಟ. ಮಾತಾಡಿದ ಮೇಲೆ ಸ್ವಲ್ಪ ಅಂಗಡಿ ವಿಷಯವಾಗಿ ಮನೆ ನೀವು ಈಗ ನೋಡಿರಿ ಆ ವಿಷಯ ನೋಡಿ ಸ್ವಲ್ಪ ಏನೋ ಮನಸ್ಸು ಕರಗಿರ್ಬೇಕು ಅಂತ ಅನಿಸುತ್ತೆ. ಮಾತಾಡಿದ್ಲು. ಆಮೇಲೆ ನಮ್ಮ ಅತ್ತೆಯರು ಮಾತಾಡಿದ್ರು, ಅತ್ತಿ ಮೀನ್ಸ್ ಅಕ್ಕ, ಅವ್ರ ತಾಯಿಯವರು ಮಾತಾಡಿದ್ರೆ ಅದನ್ನೇ ಇರಲಿ, ಬಾರಪ್ಪ ಇಲ್ಲಿ ಬಂದು ಮಾತಾಡೋಣ ಅಂತ. ನೀನು ತಪ್ಪಾಯಿತು, ಅಕ್ಕಿ ತಪ್ಪಾಯ್ತು, ಏನು ಸಣ್ಣ ಪುಟ್ಟ ವಿಷಯಗಳ ನೀವು ಮಾಡ್ಕೊಳ್ಳೋದು ಬರ್ಬರ್ತಾ ಸಣ್ಣರ ನೀವು. ಆಮೇಲೆ ಆ ವಿಷಯ ಅವ್ರು ಅಕ್ಕಂಗೆ 4 ಜನ ಅದರಲ್ಲ ರೀ, ಅದ್ರೊಳಗೆ 4 ಮಂದಿ ಒಳಗೆ ನಮ್ಗೆ ಜಾಸ್ತಿ ಅವ್ರು ಹೇಳಕ್ಕೆ ಹೋಗೋದಿಲ್ಲ ರೀ. ಯಾಕಂತಂದ್ರೆ ನಾವು ಇಷ್ಟಪಟ್ಟು ಮಾಡ್ಕೊಂಡಿದ್ದಲ್ಲ, ನಾವು ವಿಷಯ ಭಾಳ ತಲೆ ಕೆಡ್ಸ್ಕೊಂಡಂಗಿಲ್ಲ ರೀ. ಮತ್ತು ಇನ್ನೇನಂತಾರೆ ಅಂತಂದ್ರೆ ನಾಳೆ ಅವ್ರವ್ರ ಗಣೇತಿ ಒಂದು ಆಕಾರ ನಾವು ಹೊರಕ್ಕೆ ಅಂತ ಅಂದ್ಬಿಡ್ತಾರೆ ನಮ್ಮ ಅತ್ತೆಯರು. ಹಾಗಾಗಿ ಏನಾಯ್ತು ಇಲ್ಲಿ ಪಾಪ ಇಲ್ಲಿ ಬಂದು ಮಾತಾಡೋಣ. ಬಂದ ಅಲ್ಲ ಅಕ್ಕಿದಾರ ತಪ್ಪಿರಲಿ ನಿಂದರ ತಪ್ಪಿರಲಿ, ಬಂದು ಕರ್ಕೊಂಡು ಹೋಗು ಮುಗಿಸ್ರಿ ಇದನ್ನು ಅಂಥೇಳಿ ಫೋನ್ ಹಚ್ಚಿದ್ರಿ. ಹೆಂಡತಿ ಎಷ್ಟೋ ದಿನ ಆದಮೇಲೆ ಮಾತಾಡಿದ್ಮೇಲೆ ಎಷ್ಟೋ ವರ್ಷಗಳಾದಮೇಲೆ ಮಾತಾಡ್ದಂಗೆ ಆಯ್ತು. ಒಂಥರ ಏನೋ ಖುಷಿ, ಒಂಥರ ದುಃಖ, ಒಂಥರ ಸಿಟ್ಟು. ಅದ್ರಾಗೂ ನಿಮ್ಮ ಕಮೆಂಟ್ಸೆಲ್ಲ ಹೇಳ್ಯಾರಲ್ಲ, ನಂಗೆ ಭಾಳ ಸಪೋರ್ಟ್ ಮಾಡಿರಿ ಎಲ್ಲ ಸಿಸ್ಟರ್ಸಿಗೂ, ಎಲ್ಲ ಅಕ್ಕ ತಂಗಿಯರಿಗೂ ಖುಷಿ ಆಗ್ತೈತಿ. ಅಣ್ಣ ಅಷ್ಟು ಒಳ್ಳೆಯವ್ರು ಅದಾರ, ಆಕೆ ಯಾಕೆ ಹಂಗೆ ಮಾಡ್ತಾಳೆ ಅಂತೇಳಿ ನಿಮ್ಮ ಕಮೆಂಟ್ಗಳು ನೋಡ್ರೆ ನಾವು ಹೋಗೋದಿಲ್ಲ ರೀ. ಅಷ್ಟೆಲ್ಲ ಆಕಿ ಬಾ ಅಂತ ಕರೆದಲ್ಲ, ಆಕೆನೇ ಬರಲಿ, ಆಕೆನೇ ಹೋಗ್ಯಾಡ್ರಿ. ಯಾಕಂತಂದ್ರೆ ನಾನು ಹೋಗಂದಿಲ್ಲ, ಎಷ್ಟು ರೈಲ್ವೆ ಸ್ಟೇಷನ್ ಮಟ್ಟ ಕರೆಯೋಕೆ ಹೋದ್ರೂ ಬಂದಿಲ್ಲ, ಅಷ್ಟು ಇಟ್ಕೊಂಡು ಹೋಗ್ಯಾಳ. ನಿಮ್ಮೆಲ್ಲ ಕಮೆಂಟ್ಸ್ ನೋಡಿದ್ರೆ ಹಂಗೆ ಅನಿಸುತ್ತೆ. ಬಟ್ ನಮ್ಮ ಅತ್ತೆ ಯಾರು ಹೇಳಿದ್ರೆ ಹಿಂಗೆ ಅನಿಸುತ್ತೆ. ಆಮೇಲೆ ಮತ್ತು ಒಳ್ಳೆಯ ಜನ ನಮ್ಮನ್ನೆಲ್ಲ ಫಸ್ಟಿಂದ ನೋಡ್ಕೊಂಡು ಬಂದವರು, ಅರ್ಥ ಮಾಡ್ಕೊಂಡವರು ಕಮೆಂಟ್ ಹಾಕಿರಿ. ಏನಂತಂದ್ರೆ ಕಮೆಂಟ್ ಹಾಕೋರೆಲ್ಲ ಬಂದು ಸಂಸಾರ ಮಾಡೋಂಗಿಲ್ಲ, ನಿನ್ನ ಸಂಸಾರ ನಿನ್ನ ಜವಾಬ್ದಾರಿ, ನೀನು ಹೋಗಿ ಕರ್ಕೊಂಡು ಬಾ, ಇಬ್ಬರದಾಗ ಒಬ್ಬರು ಸೋಲಬೇಕಂತೇಳಿ ಹಂಗೂ ಆಗಿರಿ. ಗೊತ್ತಿಲ್ಲ ಏನಾಗುತ್ತೆ. ಇವತ್ತೊಂದು ದಿವಸ ನೋಡ್ತೀನಿ ರೀ, ಯಾಕಂದ್ರೆ ಮನಸ್ಸು ಸ್ಕೂಲ್ ಬಿಡ್ಸೋಕೆ ಆಗಂಗಿಲ್ಲ. ಹಿಂಗೆ ಬರೋ ಸಂಡೇ ಅದು ಹಿಂಗೆ ನೋಡಿರಿ ಏನಾಗುತ್ತೆ ಒಂದು ದಿವಸ ಗೊತ್ತಿಲ್ಲ. ಬಂದ್ರೆ ಬರ್ರಿ, ನಾನು ನಮ್ಮ ಅತ್ತೆರಿಗೆ ಹೇಳಿದೆ ನೀವು ಕರ್ಕೊಂಡು ಬಾ ಅಂತಂದೀನಿ. ಆಗೋದಿಲ್ಲಪ್ಪ, ನಮ್ಮದು ಮನೆ ಕೆಲಸ ಭಾಳ ಬಿಜಿ ಇದ್ದೀವಿ, ನೀ ಇಲ್ಲಿ ಬಾ ಅಲ್ಲೇ ನಿನ್ನ ಜೊತೆ ಮಾತಾಡೋದೈತೆ ಅಂತ ಹಿಂಗೆಲ್ಲ ಅಂತಂದರು. ನೋಡ್ಬೇಕು ಒಟ್ಟಲ್ಲಿ ಏನೋ ಒಂಥರ ಖುಷಿ ಆಯ್ತು ಇವತ್ತು.